ನಮಸ್ಕಾರ, ನಾನು ಫಾರ್ಮರ್ ಚಾಯ್ಸ್ ಅಂಬರೀಷು. ನೀವೊಂದು ಈ ಸೆಂಟ್ ಬೆಲೆಗೆ ವಿಲ್ಟ್ ಪ್ರಾಬ್ಲಮ್ ಇತ್ತಂತ ಹೇಳ್ಬಿಟ್ಟು ಕೆಲವು ರಾಟ್ ಕಿಟ್ಟು ಫಾರ್ಮರ್ ಚಾಯ್ಸ್ ಬಳಸಿದ್ರ ಸರ್. ಇದ್ರ ಬಗ್ಗೆ ನಿಮ್ಗೆ ಏನೊಂದು ರಿಸಲ್ಟ್ ಬಂದಿದೆ, ನಿಮ್ದು ಅಡ್ರೆಸ್ ಮುಖಾಂತರ ಒಂಚೂರು ಹೇಳಿ ಸರ್. ನಮ್ಮ ಹೆಸರು ರಾಜು ಅಂತ, ವಿಜಯಪುರ. ನಮ್ಮದು ಗಿಡಗಳು ಮೊದಲು ವಿಜಯಪುರ ದೇವನಹಳ್ಳಿ ತಾಲೂಕು ಸರ್. ತಾಲೂಕು ಸರ್. ಓಕೆ ಸರ್. ಮೊದಲು ಹೂ ಗಿಡ ಉಂಡಾಗ ಎಲ್ಲ ಗಿಡಗಳೆಲ್ಲ ಒಣಗೋತಾ ಇತ್ತು. ಹಾಂ ಸರ್. ಆಮೇಲೆ ಇದು ಪೌಡ್ರು ಈ ಆಯಿಲ್ ಬಿಟ್ಟು ಅಂದರೆ ಟೋಟಲ್ ರಾಟ್ ಕಿಟ್ ಅಂತ ಕರಿತೀವಿ. ಎಲ್ಲ ಬಿಟ್ಮೇಲೆ ಹಾಂ ಸರ್, ಗಿಡ ಒಣಗೋಗ್ತಾ ಇರೋದೆಲ್ಲ ಚೆನ್ನಾಗಿ ಸಿಗುತ್ತೆ ಸರ್. ಅಂದರೆ ಈಗ ವಿಲ್ಟ್ ಇದ್ದಿದ್ದು ನಿಮಗೆ ಕಂಟ್ರೋಲ್ಮೆಂಟ್ ಆಗಿ ಕಂಟ್ರೋಲ್ಮೆಂಟ್ ಎಲ್ಲ ಇದು ಮಾಡಿ ಇದು ಮಾಡ್ದು. ಚೆನ್ನಾಗಿ ಕ್ವಾಲಿಟಿ ಬಂತು. ಹಾಂ, ಹೂವು ಶೈನಿಂಗ್ ಸೈಜ್ ಎಲ್ಲ ಬಂತು. ಇದಕ್ಕೆ ಮುಂಚೆನೇ ಪಾಪ ಒಂದು 15 ದಿವಸ ಮುಂಚೆನೇ ಬರಬೇಕಿತ್ತು. ಅಲ್ಲ, ನಾವು ವಿಡಿಯೋಗೆ ನೀವು ಕರೆದಿದ್ರೆ, ಬಟ್ ನಾವು ಬರೋಕ್ಕಾಗಲಿಲ್ಲ. ಸೊ ಈಗ ಒಂದು ರಾಟ್ ಕಿಟ್ಟು ನೀವು ಎಷ್ಟು ಕೊಟ್ರಿ ಸರ್? ಒಂದು ಸಲಕ್ಕೆ ಕಂಟ್ರೋಲ್ ಬಂತ ಇಲ್ಲ 2 ಸಲ ಕೊಟ್ರಾ ಸರ್? ಫಸ್ಟ್ ಒಂದು ಸಲ ಕೊಟ್ಟರೆ ಕಂಟ್ರೋಲ್ ಬಂತು ಸರ್. ಫಸ್ಟೇ ಸಲಕ್ಕೆ ಕಂಟ್ರೋಲ್ ಬಂತು. ಇದೇ ಮಾಡಿದ್ದು ಅಂದರೆ ಡೆವಲಪ್ಮೆಂಟ್ಗೆ ಇದಕ್ಕೆಲ್ಲ ಇದು ಮಾಡಿದ್ರೆ ದಪ್ಪ ಬರೋದಕ್ಕೆ ಎಲ್ಲ ಇದೇ ಪ್ರಾಡಕ್ಟ್ ಬಳಸಿದ್ರೆ. ಹಾಂ ಸರ್. ಈಗ ಇದು ನೀವು ಎಷ್ಟು ದಿವಸಕ್ಕೆ ವಿಲ್ಟ್ ಕಾಣಿಸ್ಕೊಂತ ಸರ್ ಗಿಡ ನಾಟಿ ಮಾಡಿ? ಸರ್ ಒಂದು 15 ದಿವಸ ಕಾಣಿಸ್ತೀವಿ ಸರ್. ವಿಲ್ಟು ನಿಮಗೆ 15 ದಿವಸಕ್ಕೆ. 15 ದಿವಸಕ್ಕೆ ನೀವು ಫಸ್ಟ್ ಏನು ಕೊಟ್ರಿ ಅನ್ನೋ ಐಡಿಯಾ ತೋರಿಸ್ತೀರಿ? ಇದು ಹಾಂ ಸರ್. ಇದು 5 ಲೀಟ್ರ್ 2 ಇರಬೇಕು ಅವು ಇಲ್ಲ ಇದು ಸರ್. ಹಾಂ, ರಾಟ್ ಸ್ಪೆಷಲ್ ಇವೆರಡು ಕೊಟ್ಟಿವಿ ಸರ್. ಇವೆರಡು, ಅದೊಂದು 501 ಇದೊಂದು. ಓಕೆ. ಹಾಂ, ಆಮೇಲೆ ಅದೇ ಈಗ ನೀರು ಕಂಟ್ರೋಲ್ ಮಾಡಿ ಕೊಡಬೇಕು ಅಂತ ಹೇಳ್ತೀವಿ. ನೀರು ಯಾವ ರೀತಿ ಕಂಟ್ರೋಲ್ ಮಾಡ್ಕೊಂಡಿವಿ ಸರ್? ಸರ್ ನೀರು ಮಾಮೂಲಿ ಸ್ವಲ್ಪ ಭೂಮಿ ಎಲ್ಲ ಸ್ವಲ್ಪ ಆರಿದ್ಮೇಲೆ ಹಾಂ ಸರ್, ಒಂದು 5 ದಿವಸ 6 ದಿವಸಕ್ಕೆ ಒಂದ್ಸತಿ ನೀರು ಬಿಟ್ಟು ಅಷ್ಟು ಸರಿ ಕೊಡ್ತೀರಿ. ಬಟ್ ಇವಾಗ ಅದು ನಿಮಗೆ ಒಂದೇ ಸರಿಗೆ 2 ರಾಟ್ ಕಿಟ್ 2 ಟ್ರಿಪ್ ಬಿಟ್ಟಾಗ ಒಂದೇ ಸರಿಗೆ ರಿಸಲ್ಟ್ ಸಿಗ್ತಾ ಸರ್? ಒಂದೇ ಸತಿಗೆ ರಿಸಲ್ಟ್. ಹಾಂ, ಮತ್ತು ಇದು ಸ್ಪ್ರೇ ಮಾಡೋದಕ್ಕೆ ಹೇಳಿದರೆ ಆ ಪ್ರಾಡಕ್ಟ್ ಅದು ಮಾಡಿದ್ದೀವಿ ಸರ್. ಎಲ್ಲ ಥರ ಅವರು ಸ್ಪ್ರೇ ಕೊಟ್ಟಿದ್ದು ಎಲ್ಲ ಮಾಡಿದ್ದೀವಿ. ಹಾಂ, ನೀಟಾಗಿ ಹೆಂಗೆ ಹೇಳಿದ್ರೆ ಆ ಥರ ಇದು ಮಾಡಿದ್ದಾರೆ. ಈಗ ವಿಲ್ಟ್ ಅಂದರೆ ಯಾವ ಥರ ಸರ್? ಈಗ ಇದರಲ್ಲಿ ನೋಡಿ ಸರ್, ಈ ಥರ ಹಾಂ ಹಾಂ ಹಿಂಗೆ ಒಣಗೋಗುತ್ತೆ ಸರ್. ಆಮೇಲೆ ಇವ್ರು ಔಷಧಿ ಬಿಟ್ಟ ಮೇಲೆ ಈ ಥರ ಎಲ್ಲ ಚಿಗುರು ಬಂತು ಸರ್. ಮತ್ತೆ ಅದರಲ್ಲಿ ಚಿಗುರು ಆಗಿದೆ. ಈಗ ಟೋಟಲಾಗಿ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದಾಗಿದೆ, ರಿಸಲ್ಟ್ ಇದೆ ಸರ್. ಬಟ್ ಏನಂದರೆ ಪ್ರಾಡಕ್ಟು ನೀಟಾಗಿ ಮೇಂಟೈನ್ ಮಾಡಿದ್ರೆ ರಿಸಲ್ಟ್ ಬರೋದು. ಅದು ರಿಸಲ್ಟ್ ಇದೆ ಸರ್. ಅಲ್ಲ, ಈಗ ಯಾಕಂದರೆ ಮೇಂಟೆನೆನ್ಸ್ ಇಂಪಾರ್ಟೆಂಟು. ನಾವು ಹೆಂಗಂದ್ರೆ ಹಂಗೆ ಬಿಟ್ಟರು ಕೂಡ ರಿಸಲ್ಟ್ ಬರಲ್ಲ. ಸೊ ನೀವು ಅವ್ರು ಹೆಂಗೆ ಹೇಳಿದ್ರೆ ಹಂಗೆ ಮಾಡ್ಕೊಂಡಿದ್ರೆ ಈಗ ನಿಮಗೂ ಒಂದು ತೃಪ್ತಿ ಆಗಿದೆ. ಈಗ ಪ್ರಾಡಕ್ಟ್ ಇದ್ಮೇಲೆ ಎಲ್ಲ ಲಾಸ್ಟ್ ಮೂಮೆಂಟಲ್ಲಿದೆ ತೋಟ, ಇನ್ನೆಲ್ಲ ಒಂದು ಕೊಯ್ಲು ಖಾಲಿ ಆತ ಬಂದಿದೆ. ಬಟ್ ರೇಟ್ಗಳು ಕೂಡ ಸಿಕ್ಕಿರ್ಬೇಕಂತ ಅನ್ಕೊಂತೀನಿ. ಅಂದರೆ ಈಗ ವಿಲ್ಟ್ ಕಾಪಾಡ್ಕೊಂಡಿದ್ದಕ್ಕೆ ಗಿಡ ಉಳ್ಕೊಂಡಿದೆ ಸರ್. ಈ ಒಂದು ಪ್ರಾಡಕ್ಟು ಎಲ್ಲ ರೈತರು ಬಳಸಿದ್ರು ಇದೇ ರಿಸಲ್ಟ್ ಬರುತ್ತಲ್ವಾ? ಸರ್, ಬರುತ್ತೆ ಸರ್. ಫಸ್ಟ್ನಿಂದಾನೇ ಮಾಡಿದ್ರೆ. ಹಾಂ ಸರ್. ಈಗ ಯಾಕಂತಂದರೆ ಇವತ್ತು ಸಮಸ್ಯೆ ಕಾಡ್ತಾ ಇರೋದೇ ವಿಲ್ಟ್ ಪ್ರಾಬ್ಲಮ್ಮು. ಅಂದರೆ ರಾಟ್ ಕಿಟ್ ಅಂತ ಟೋಟಲ್ ಪ್ರಾಡಕ್ಟ್ ಬಳಸ್ಕೊಂಡ್ರೆ ಇದಾಗ್ತದೆ ಸರ್. ಈ ಒಂದು ವಿಡಿಯೋನ ನಾನು ಈ ಒಂದು 10 ಜನಕ್ಕೆ ಶೇರ್ ಮಾಡ್ಕೊಂಬೋದಲ್ಲ ಸರ್? ಮಾಡ್ಕೊಳ್ಳಿ ಸರ್. ಏನು ತಮ್ಮ ಹೆಸರು ಸರ್? ಸರ್, ನಮ್ಮ ಹೆಸರು ರಾಜು ಅಂತ ಸರ್. ವಿಜಯಪುರ ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇಲ್ಲಿ ಮಹೇಶ್ವರಮ್ಮ ಟೆಂಪಲ್ ಇದೆ. ಇದು ಸಾರ್ವಜನಿಕದ ಎಲ್ಲ ತಮ್ಮದೇನಾ ಸರ್? ಎಲ್ಲರದ್ದು ಸೇರಿ. ಈಗ ಅಂದರೆ ನಿಮ್ಮ ಜಮೀನಲ್ಲಿದೆ ಸಪ್ರೇಟ್? ಏನೋ ಆ ತಾಯಿ ಆಶೀರ್ವಾದದಿಂದ ನೀವು ಇನ್ನೂ ಚೆನ್ನಾಗಿ ಭೂಮಿ ತಾಯಿನ ಕಾಪಾಡ್ಕೊಳ್ರೆ. ಇದು ಆರ್ಗ್ಯಾನಿಕ್ ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿದೆ. ಸೊ ಆ ಒಂದು ಉದ್ದೇಶಕ್ಕೆ ಏನಪ್ಪ ಅಂತಂದರೆ ಭೂಮಿ ಯಾವಾಗೂ ಫಲವತ್ತತೆಯಿಂದ ಇರ್ತದೆ. ಈ ಆದಷ್ಟು ಕೆಲವು ರೈತರಿಗೆ ಈ ಪ್ರಾಡಕ್ಟ್ಗಳ ಬಗ್ಗೆ ತಿಳಿಸ್ಕೊಡಿ ಸರ್. ಓಕೆ, ಥ್ಯಾಂಕ್ ಯು ಸರ್.